ರಾಜಕೀಯವಾಗಿ ನಾನು ಟಾರ್ಗೆಟ್ ಆಗಿದ್ದೇನೆ. ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ವಾಜಪೇಯಿ ಶತ ಜಯಂತಿ ಸಮಿತಿಯಲ್ಲೂ ಗಡ್ಕರಿಗೆ ಸಿಕ್ಕಿರಲಿಲ್ಲ ಜಾಗ. ಪೊಲಿಟಿಕಲಿ ನಾನು ಟಾರ್ಗೆಟ್ ಆಗಿದ್ದೇನೆ. ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಸ್ಫೋಟಕ ಹೇಳಿಕೆ. ಇತ್ತೀಚೆಗೆ ವಾಜಪೇಯಿ ಶತ ಜಯಂತಿ ಸಮಿತಿಯಲ್ಲಿ ಗಡ್ಕರಿಗೆ ಸಿಕ್ಕಿರಲಿಲ್ಲ ಅವಕಾಶ. ಈ ಹೊತ್ತಲ್ಲಿ ಪೆಟ್ರೋಲ್ಗೆ ಇಥೆನಾಲ್ ಮಿಕ್ಸ್ ವಿಚಾರದಲ್ಲಿ ನಾನಾ ವದಂತಿ ಹರಡಿತ್ತು. ಈ ಬಗ್ಗೆ ಮೊದಲ ಬಾರಿಗೆ ಮೌನ ಮುರಿದ ನಿತಿನ್ ಗಡ್ಕರಿ ತನ್ನನ್ನು ರಾಜಕೀಯವಾಗಿ ಟಾರ್ಗೆಟ್ ಮಾಡಲಾಗಿದೆ. ಬೇಕಂತಲೇ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಿದೆ. ಈ ಸುಳ್ಳು ಪ್ರಚಾರದ ಹಿಂದೆ ಪೆಟ್ರೋಲ್ ಲಾಬಿ ಇದೆ. ಇದೇ ಪೇಯ್ಡ್ ಕ್ಯಾಂಪೇನ್, ಇದಕ್ಕೆ ಮಹತ್ವ ಕೊಡಲ್ಲ. ಸಂಚಲನಾತ್ಮಕ ಹೇಳಿಕೆ ಕೊಟ್ಟ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ನನ್ನನ್ನು ಪೊಲಿಟಿಕಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದು ಬಿಜೆಪಿಯ ಮತ್ತೊಬ್ಬ ಆಧಾರ ಸ್ತಂಭ. ಇತ್ತೀಚೆಗೆ ವಾಜಪೇಯಿ ಶತ ಜಯಂತಿ ಸಮಿತಿಯಲ್ಲಿ ಗಡ್ಕರಿಗೆ ಅವಕಾಶ ಸಿಕ್ಕಿರಲಿಲ್ಲ, ಜಾಗ ಸಿಕ್ಕಿರಲಿಲ್ಲ. ಆ ಹೊತ್ತಲ್ಲಿ ಪೆಟ್ರೋಲ್ಗೆ ಇಥೆನಾಲ್ ಮಿಕ್ಸ್ ವಿಚಾರದಲ್ಲಿ ನಾನಾ ವದಂತಿಗಳು ಹಬ್ಬಿತ್ತು. ಆ ಬಗ್ಗೆ ಮೊದಲ ಬಾರಿಗೆ ಮೌನ ಮುರಿದಂತಹ ನಿತಿನ್ ಗಡ್ಕರಿ ತನ್ನನ್ನು ರಾಜಕೀಯವಾಗಿ ಟಾರ್ಗೆಟ್ ಮಾಡಲಾಗಿದೆ. ಸೊ ಹಾಗಾಗಿ ಬೇಕಂತಲೇ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ. ಸೊ ಪ್ರಥಮ ಬಾರಿ ಮೌನ ಮುರಿದಿದ್ದಾರೆ ನಿತಿನ್ ಗಡ್ಕರಿ. ಈ ಸುಳ್ಳು ಪ್ರಚಾರದ ಹಿಂದೆ ಪೆಟ್ರೋಲ್ ಲಾಬಿ ಇದೆ, ಇದು ಪೇಯ್ಡ್ ಕ್ಯಾಂಪೇನ್, ಇದಕ್ಕೆ ಮಹತ್ವ ಕೊಡೋದಿಲ್ಲ ಅಂಥೇಳಿ ನಿತಿನ್ ಗಡ್ಕರಿ ಸ್ವಲ್ಪ ಶಾಕಿಂಗ್ ಹೇಳಿಕೆಯ ರೂಪದಲ್ಲಿ ಸಂಚಲನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ನಿತಿನ್ ಗಡ್ಕರಿಯನ್ನ ಕೇಂದ್ರದ ಬಿಜೆಪಿಯ ಬೇರೆ ಬೇರೆ ನಾಯಕರು ಬೇರೆ ಬೇರೆ ತರಹದಲ್ಲಿ ಪೊಲಿಟಿಕಲ್ ಟಾರ್ಗೆಟ್ ಅಥವಾ ಪೊಲಿಟಿಕಲ್ ದಾಳಿ ಮಾಡಲಾಗ್ತಾ ಇದೆಯಾ ಎನ್ನುವಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ ಒಂದಷ್ಟು ರಾಜಕೀಯ ಡೆವಲಪ್ಮೆಂಟ್ಗಳು. ಇದು ನಿತಿನ್ ಗಡ್ಕರಿಗೆ ಸಂಬಂಧಪಟ್ಟಂತಹ ಪೊಲಿಟಿಕಲ್ ಸ್ಟೋರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.